أشهد أن لا إله إلا الله وحده لا شريك له وأشهد أن محمدا عبده ورسوله أما بعد فأعوذ بالله من الشيطان الرجيم بسم الله الرحمن الرحيم الحمد لله رب العالمين الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين. ತಬೂಕ್ ಯುದ್ಧದ ಕುರಿತು ಇತ್ತೀಚೆಗೆ ಪ್ರಸ್ತಾಪಿಸಲಾಗುತ್ತಿತ್ತು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಯುದ್ಧಕ್ಕಾಗಿ ಹೊರಟ ಬಗ್ಗೆ ಚರಿತ್ರೆಯಲ್ಲಿರುವ ಹೆಚ್ಚಿನ ವಿವರಣೆ ಹೀಗಿದೆ. ಮುಸ್ಲಿಮರ ಸೇನೆಯು ವಿವಿಧ ತಂಗುದಾಣಗಳಲ್ಲಿ ಡೇರೆ ಹಾಕುತ್ತಾ ಪ್ರಯಾಣವನ್ನು ಮುಂದುವರಿಸಿತ್ತು. ಈ ಪ್ರಯಾಣದ ಉದ್ದಕ್ಕೂ ಜುಹರ್ ಮತ್ತು ಅಸರ್ ಹಾಗೂ ಮಗ್ರಿಬ್ ಮತ್ತು ಇಶಾ ನಮಾಜ್ಗಳನ್ನು ಜಮಾ ಮಾಡಿ ಒಟ್ಟಿಗೆ ನಿರ್ವಹಿಸಲಾಗುತ್ತಿತ್ತು. ಈ ಪ್ರಯಾಣದಲ್ಲಿ ಹಜರತ್ ಅಬ್ದುರ್ರಹ್ಮಾನ್ ಇಬ್ನ್ ಔಫ್ ರಜಲಾನ್ಹರಿಗೆ ನಮಾಜಿನ ಇಮಾಮತ್ ವಹಿಸುವ ಸೌಭಾಗ್ಯ ದೊರೆಯಿತು. ಈ ಪ್ರಯಾಣದ ವೇಳೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮತ್ತು ಮುಸ್ಲಿಮರ ಸೇನೆ ಸಮೂದ್ ಜನಾಂಗದ ಹಾಳುಬಿದ್ದ ನಗರದ ಸಮೀಪದಿಂದ ಹಾದು ಹೋಗಿತ್ತು. ಈ ಪ್ರದೇಶದ ಹೆಸರು ಹಿಜ್ರ್ ಆಗಿದೆ ಮತ್ತು ಇದು ಮದೀನದಿಂದ ತಬೂಕಿಗೆ ಹೋಗುವ ದಾರಿಯಲ್ಲಿದೆ. ಇತ್ತೀಚಿನ ದಿನಗಳಲ್ಲಿ ಇದನ್ನು ಮದಾಯಿನೆ ಸಾಲಿಹ್ ಎಂದು ಕರೆಯಲಾಗುತ್ತದೆ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಸ್ಥಳದ ನೀರನ್ನು ಬಳಸುವುದರಿಂದಲೂ ವುಜೂ ಮಾಡುವುದರಿಂದಲೂ ಮುಸ್ಲಿಮರನ್ನು ತಡೆದರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಅನ್ಯಾಯ ಮಾಡಿದ ಈ ಜನರ ಊರುಗಳಿಗೆ ಭಯದಿಂದ ಅಳುವ ಸ್ಥಿತಿಯಲ್ಲಿ ಅಲ್ಲದೆ ನೀವು ಪ್ರವೇಶಿಸಬೇಡಿರಿ, ಅನ್ಯಥಾ ಅವರಿಗೆ ಸಂಭವಿಸಿದ ವಿಪತ್ತು ನಿಮಗೆ ಸಂಭವಿಸಬಹುದು. ಅಲ್ಲಿಂದ ದಾಟಿ ಹೋಗುವಾಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಮ್ಮ ಮುಖವನ್ನು ಮುಚ್ಚಿದರು ಎಂದು ತಮ್ಮ ಸವಾರಿಯನ್ನು ಬೇಗಗೊಳಿಸಿದರು ಎಂದು ಒಂದು ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಇದೇ ಪ್ರಯಾಣದ ಸಮಯದಲ್ಲಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಒಂಟೆಯಾದ ಕುಸ್ವಾ ಕಾಣೆಯಾದ ಘಟನೆಯು ಸಂಭವಿಸಿತ್ತು. ಈ ಸಂದರ್ಭದಲ್ಲಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಮುಹಮ್ಮದ್ ತನ್ನನ್ನು ಪ್ರವಾದಿ ಎಂದು ಹೇಳುತ್ತಾರೆ, ಆದರೆ ತನ್ನ ಕಾಣೆಯಾದ ಒಂಟೆ ಎಲ್ಲಿದೆ ಎಂದು ಅವರಿಗೆ ತಿಳಿದಿಲ್ಲ ಎಂದು ಆಕ್ಷೇಪಣೆ ಮಾಡುವ ವ್ಯಕ್ತಿ ಹೇಳುತ್ತಾನೆ. ಆದರೆ ಅಲ್ಲಾಹನ ಆಣೆ, ನನಗೆ ಅಲ್ಲಾಹನು ನೀಡಿದ ಜ್ಞಾನವನ್ನು ಹೊರತುಪಡಿಸಿ ಬೇರೇನೂ ತಿಳಿದಿಲ್ಲ. ಅನಂತರ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೀಗೆ ಹೇಳಿದರು, ಅಲ್ಲಾಹನು ಒಂಟೆಯ ಬಗ್ಗೆ ನನಗೆ ಈಗ ತಿಳಿಸಿದ್ದಾನೆ, ಅದು ಇಂತಿಂತಹ ಕಣಿವೆಯಲ್ಲಿದೆ. ಈ ಪ್ರಯಾಣದ ಸಮಯದಲ್ಲಿ ಆಹಾರ ಕೂಡ ಮುಗಿದು ಹೋಗಿತ್ತು. ಜನರಿಗೆ ಹಸಿವಾದಾಗ ಅವರು ತಮ್ಮ ನೀರು ಸಾಗಿಸುವ ಒಂಟೆಗಳನ್ನು ಕೊಯ್ಯಲು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರಿಂದ ಅನುಮತಿ ಕೇಳಿದರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅನುಮತಿ ನೀಡಿದರು. ಆದರೆ ಹಜರತ್ ಉಮರ್ ರಜಲಾನು ಹೇಳಿದರು, ಹೀಗೆ ಮಾಡಿದರೆ ಸವಾರಿ ಮೃಗಗಳು ಕಡಿಮೆಯಾಗುವವು. ನೀವು ಜನರ ಬಳಿ ಉಳಿದಿರುವ ಆಹಾರ ವಸ್ತುಗಳನ್ನು ತರಿಸಿ ಅದರಲ್ಲಿ ಬರ್ಕತ್ತಿಗಾಗಿ ದುವಾ ಮಾಡಿರಿ. ಅದರಂತೆ ಮಾಡಲಾಯಿತು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆಹಾರ ವಸ್ತುಗಳ ಮೇಲೆ ಬರ್ಕತ್ತಿನ ದುವಾ ಮಾಡಿದರು. ಇದರ ಪರಿಣಾಮವಾಗಿ ಆಹಾರದಲ್ಲಿ ಎಷ್ಟು ಅನುಗ್ರಹ ಉಂಟಾಯಿತೆಂದರೆ ಎಲ್ಲರೂ ಸಾಕಷ್ಟು ಆಹಾರ ಸೇವಿಸಿದ ನಂತರವೂ ಆಹಾರ ಉಳಿಯಿತು. ವಿವಿಧ ಫಲಿತಾಂಶಗಳು ಮತ್ತು ಮಾರ್ಗದರ್ಶನದ ವಿಷಯಗಳು ತಿಳಿದುಬರುವ ಹಲವಾರು ಘಟನೆಗಳು ಈ ಪ್ರಯಾಣದ ವೇಳೆ ಸಂಭವಿಸಿದವು. ಉದಾಹರಣೆಗೆ, ಇಬ್ಬರು ವ್ಯಕ್ತಿಗಳ ನಡುವೆ ಜಗಳವಾಯಿತು. ಒಬ್ಬನು ಇನ್ನೊಬ್ಬನ ಕೈಯನ್ನು ಕಚ್ಚಿದನು. ಎರಡನೇ ವ್ಯಕ್ತಿ ಕೈಯನ್ನು ಹಿಂತೆಗೆದುಕೊಳ್ಳಲು ಪ್ರಯತ್ನಿಸಿದಾಗ ಮೊದಲ ವ್ಯಕ್ತಿಯ ಹಲ್ಲುಗಳು ಮುರಿದು ಹೋದವು. ಮೊದಲ ವ್ಯಕ್ತಿ ಮುರಿದ ಹಲ್ಲುಗಳಿಗಾಗಿ ದಿಯತ್ ಪರಿಹಾರ ನೀಡುವಂತೆ ಬೇಡಿಕಿಟ್ಟನು. ಅದರ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಬೇಡಿಕೆಯನ್ನು ನಿರಾಕರಿಸಿದರು ಮತ್ತು ಹೀಗೆ ಹೇಳಿದರು, ಒಂಟೆಯ ಬಾಯಿಯಲ್ಲಿ ಇರಿಸುವ ಹಾಗೆ ಆ ವ್ಯಕ್ತಿ ತನ್ನ ಕೈಯನ್ನು ನಿನ್ನ ಬಾಯಿಯಲ್ಲಿ ಅಗೆಯಲಿಕ್ಕಾಗಿ ಬಿಡಬೇಕಿತ್ತೇ. ಒಟ್ಟಿನಲ್ಲಿ ದಿಯತ್ತಿಗೆ ಯಾರು ಅರ್ಹರು ಎಂದು ಸತ್ಯಗಳು ಮತ್ತು ಸಾಕ್ಷ್ಯಗಳ ಆಧಾರದಲ್ಲಿ ತೀರ್ಮಾನಿಸಲಾಗುತ್ತದೆ. ಈ ಪ್ರಯಾಣದ ವೇಳೆ ಒಂದು ಖರ್ಜೂರದ ತೋಟದ ಬಳಿಯಿಂದ ಹಾದು ಹೋಗುವಾಗ ಆ ತೋಟದಲ್ಲಿ ಎಷ್ಟು ಖರ್ಜೂರದ ಹಣ್ಣು ಇರಬಹುದು
ಎಂದು ಅಂದಾಜು ಮಾಡಲು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೆಲವು ಸಹಾಬಿಯರೊಡನೆ ಹೇಳಿದರು. ಎಲ್ಲರೂ ಅಂದಾಜು ಮಾಡಿದರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಹ ಅಂದಾಜು ಮಾಡಿದರು. ತೋಟದ ಮಾಲೀಕಳಾದ ಮಹಿಳೆ ಹತ್ತಿರದಲ್ಲೇ ನಿಂತಿದ್ದಳು. ಹಣ್ಣುಗಳನ್ನು ಇಳಿಸುವಾಗ ಅದರ ತೂಕವನ್ನು ನೆನಪಿಡುವಂತೆ ಆಕೆಗೆ ಹೇಳಲಾಯಿತು. ಪ್ರಯಾಣದಿಂದ ಹಿಂತಿರುಗಿದಾಗ ಆ ತೋಟದಿಂದ ಪಡೆದ ಹಣ್ಣಿನ ಬಗ್ಗೆ ಆ ಮಹಿಳೆಯೊಡನೆ ಕೇಳಲಾದಾಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಂದಾಜು ಮಾಡಿದಷ್ಟೇ ತೂಕವನ್ನು ಆಕೆ ತಿಳಿಸಿದ್ದಳು. ಈ ಪ್ರಯಾಣದ ವೇಳೆ ಒಂದು ದಿನ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಇಂದು ರಾತ್ರಿ ಬಹಳ ತೀವ್ರವಾದ ಬಿರುಗಾಳಿ ಬೀಸಲಿದೆ. ಹಾಗೆಯೇ ಆಯಿತು ಮತ್ತು ಭಾರೀ ಬಿರುಗಾಳಿ ಬೀಸಿತು. ಈ ಪ್ರಯಾಣದ ಸಮಯದಲ್ಲಿ ಅನೇಕ ರೀತಿಯ ಅದ್ಭುತ ಕಾರ್ಯಗಳು ಕೂಡ ಘಟಿಸಿದವು. ಅವುಗಳಲ್ಲಿ ಮಳೆ ಬಂದದ್ದು, ಆಹಾರ ಮತ್ತು ಪಾನೀಯದಲ್ಲಿ ವೃದ್ಧಿ, ಖಾಲಿ ಬಾವಿಗಳಲ್ಲಿ ನೀರು ತುಂಬಿದಂತಹ ದೃಷ್ಟಾಂತಗಳು ಸೇರಿವೆ. ತಬೂಕ್ ಯುದ್ಧದಲ್ಲಿ ಕಾವಲುಗಾರಿಕೆಯ ವಿಷಯಕ್ಕೆ ಸಂಬಂಧಿಸಿದಂತೆ ಹೀಗೆ ಪ್ರಸ್ತಾಪಿಸಲಾಗಿದೆ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಜರತ್ ಉಬಾದ್ ಬಿನ್ ಬಿಶ್ರ್ ರಜಲಾನರನ್ನು ವಿಶೇಷ ರಕ್ಷಣೆಗಾಗಿ ನೇಮಿಸಿದರು. ಅವರು ತಮ್ಮ ಸಂಗಡಿಗರೊಂದಿಗೆ ಸೈನ್ಯದ ಸುತ್ತಲೂ ಗಸ್ತು ತಿರುಗುತ್ತಿದ್ದರು. ಒಂದು ದಿನ ಅವರು ಕೇಳಿದರು, ಯಾ ರಸೂಲಲ್ಲಾಹ್, ನಾವು ರಾತ್ರಿ ಗಸ್ತು ತಿರುಗುವಾಗ ಅಲ್ಲಾಹು ಅಕ್ಬರ್ ಶಬ್ದವನ್ನು ಕೇಳುತ್ತೇವೆ. ನೀವು ನಮ್ಮನ್ನಲ್ಲದೆ ಬೇರೆ ಯಾರನ್ನಾದರೂ ಕಾವಲುಗಾರನ್ನಾಗಿ ನೇಮಿಸಿದ್ದೀರಾ? ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ನಾನು ನಿಮ್ಮ ಹೊರತಾಗಿ ಬೇರೆ ಯಾರನ್ನೂ ನೇಮಿಸಿಲ್ಲ. ಆದರೆ ಕೆಲವು ಮುಸ್ಲಿಮರು ತಾವಾಗಿಯೇ ಸ್ವಯಂ ಸೇವಕರಾಗಿ ಹೊರಟಿರಬಹುದು. ಆಗ ಹಜರತ್ ಸಲ್ಕಾನ್ ಇಬ್ನ್ ಸಲಾಮಾ ರಜಲಾನ್ಹು ಎದ್ದು ನಿಂತರು. ಪ್ರವಾದಿಯ ಮೇಲಿನ ಪ್ರೀತಿಯಿಂದ ಅವರು ಸ್ವತಃ ಈ ಕೆಲಸವನ್ನು ಮಾಡುತ್ತಿದ್ದರು. ಅವರಿಗೆ ಈ ಕೆಲಸ ನೀಡಲಾಗಿರಲಿಲ್ಲ. ಅವರು ಹೇಳಿದರು, ಯಾ ರಸೂಲಲ್ಲಾಹ್, ನಾನು ನನ್ನ 10 ಕುದುರೆ ಸವಾರರೊಂದಿಗೆ ಹೊರಡುತ್ತೇನೆ ಮತ್ತು ಈ ಕರ್ತವ್ಯ ನಿರ್ವಹಿಸುವವರ ಸಂರಕ್ಷಣೆ ಮಾಡುತ್ತೇನೆ. ಆಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೀಗೆ ದುವಾ ಮಾಡಿದರು, ಅಲ್ಲಾಹನ ಮಾರ್ಗದಲ್ಲಿ ಕಾವಲುಗಾಯುವವರ ಸಂರಕ್ಷಣೆ ಮಾಡುವವರ ಮೇಲೆ ಅಲ್ಲಾಹನು ಕರುಣೆ ತೋರಲಿ. ಜನರಲ್ಲಿ ಅಥವಾ ಜಾನುವಾರುಗಳಲ್ಲಿ ನೀವು ರಕ್ಷಣೆ ಮಾಡಿದ ಪ್ರತಿಯೊಂದು ಜೀವ ಮತ್ತು ಜಾನುವಾರಿನ ಬದಲಾಗಿ ನಿಮಗೆ ಒಂದೊಂದು ಪರ್ವತದಷ್ಟು ಪ್ರತಿಫಲ ಲಭಿಸುವುದು. ತಬೂಕ್ ಪ್ರಯಾಣದ ಸಮಯದಲ್ಲಿ ಪ್ರತಿ ತಂಗುದಾಣಗಳಲ್ಲಿ ಕೆಲವರು ಹಿಂದೆ ಉಳಿದು ಬಿಡುತ್ತಿದ್ದರು. ಇಂದು ಒಬ್ಬರು ಹಿಂದೆ ಉಳಿದರು ಎಂದು ಸಹಾಬಿಯರು ತಿಳಿಸುವಾಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೀಗೆ ಹೇಳುತ್ತಿದ್ದರು, ಅವರನ್ನು ಬಿಟ್ಟು ಬಿಡಿರಿ. ಅವರಲ್ಲಿ ಏನಾದರೂ ಒಳ್ಳೆಯದಿದ್ದರೆ ಅಲ್ಲಾಹನು ಅವರನ್ನು ನಿಮ್ಮೊಂದಿಗೆ ಸೇರಿಸುವನು, ಇಲ್ಲದಿದ್ದರೆ ಅಲ್ಲಾಹನು ನಿಮ್ಮನ್ನು ಅವರಿಂದ ಮುಕ್ತಗೊಳಿಸುವನು. ಒಂದು ಬಾರಿ ಹಜರತ್ ಅಬೂ ಝರ್ ರಜಲಾನಹರ ಒಂಟೆ ಸಂಪೂರ್ಣವಾಗಿ ಸುಸ್ತುಗೊಂಡಿತು. ಕೊನೆಗೆ ಅವರು ತಮ್ಮ ಒಂಟೆಯನ್ನು ಬಿಟ್ಟು ಸಾಮಾನುಗಳನ್ನು ಸ್ವಂತ ತಲೆಯ ಮೇಲೆ ಹೊತ್ತು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರನ್ನು ಹಿಂಬಾಲಿಸಲು ನಡೆದರು. ಕೆಲವು ದಿನಗಳ ನಂತರ ಒಂದು ತಂಗುದಾಣದಲ್ಲಿ ಡೇರೆ ಹಾಕಲಾದಾಗ ಒಬ್ಬ ವ್ಯಕ್ತಿ ಒಬ್ಬಂಟಿಯಾಗಿ ಅದರ ಕಡೆಗೆ ನಡೆದು ಬರುತ್ತಿರುವುದನ್ನು ಜನರು ನೋಡಿದರು ಮತ್ತು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರಿಗೆ ತಿಳಿಸಿದರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಅದು ಅಬೂ ಝರ್ ಆಗಿದ್ದರೆ ಚೆನ್ನಾಗಿತ್ತು. ಅವರು ಹತ್ತಿರ ಬಂದಾಗ ಬರುತ್ತಿರುವುದು ಅಬೂ ಝರ್ ಅವರೇ ಆಗಿದ್ದಾರೆ ಎಂದು ಜನರು ಹೇಳಿದರು. ಆಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಅಲ್ಲಾಹನು ಅಬೂ ಝರ್ರ ಮೇಲೆ ಕರುಣೆ ತೋರಲಿ. ಅವರು ಒಬ್ಬಂಟಿಯಾಗಿ ನಡೆದಿದ್ದಾರೆ, ಒಬ್ಬಂಟಿಯಾಗಿ ನಿಧನರಾಗುವರು ಮತ್ತು ಒಬ್ಬಂಟಿಯಾಗಿಯೇ ಎಬ್ಬಿಸಲ್ಪಡುವರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಈ ಮಾತು ಹಜರತ್ ಅಬೂ ಝರ್ ರಜಲಾನಹರ ವಿಷಯದಲ್ಲಿ ಅಕ್ಷರಶಃ ನಿಜವಾಯಿತು. ಹಜರತ್ ಉಸ್ಮಾನ್ ರಜಲಾನಹರ ಖಿಲಾಫತ್ ಅವಧಿಯಲ್ಲಿ ಅವರು ತಮ್ಮ ಕುಟುಂಬದೊಂದಿಗೆ ಮದೀನದಿಂದ ಹೊರಗೆ ದೂರದ ಸ್ಥಳಕ್ಕೆ ತೆರಳಿದರು. ಅವರ ಮರಣದ ಸಮಯ ಹತ್ತಿರವಾದಾಗ ಅವರ ಪತ್ನಿ ಚಿಂತಿತರಾದರು. ಆಗ ಹಜರತ್ ಅಬೂ ಝರ್ ರಜಲಾನಹು ಹೇಳಿದರು, ಚಿಂತಿಸಬೇಡ, ನಿಮ್ಮಲ್ಲಿ ಒಬ್ಬರು ನಿರ್ಜನ ಪ್ರದೇಶದಲ್ಲಿ ಮರಣ ಹೊಂದುವರು ಮತ್ತು ಅವರ ಜನಾಜಾ ನಮಾಜಿನಲ್ಲಿ ಸತ್ಯವಿಶ್ವಾಸಿಗಳ ಒಂದು ಗುಂಪು ಭಾಗವಹಿಸುವುದು ಎಂದು ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದನ್ನು ನಾನು ಕೇಳಿದ್ದೇನೆ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇದನ್ನು ಹೇಳಿದ ಸಮಯದಲ್ಲಿ ಅಲ್ಲಿ ಹಾಜರಿದ್ದವರೆಲ್ಲರೂ ಈಗ ಮರಣ ಹೊಂದಿದ್ದಾರೆ ಮತ್ತು ಅವರಲ್ಲಿ ಯಾರೂ ನಿರ್ಜನ ಪ್ರದೇಶದಲ್ಲಿ ಮರಣ ಹೊಂದಿಲ್ಲ. ಹಾಗಾಗಿ ಆ ವ್ಯಕ್ತಿ ನಾನೇ ಆಗಿದ್ದೇನೆ. ಆದ್ದರಿಂದ ನೀನು ಚಿಂತಿಸಬೇಡ. ನಾನು ಮೃತಪಟ್ಟ ನಂತರ ನನಗೆ ಸ್ನಾನ ಮಾಡಿಸಿ ಮದೀನಕ್ಕೆ ಹೋಗುವ ದಾರಿಯಲ್ಲಿ ಇಡು. ಅದರಂತೆ ಮಾಡಲಾಯಿತು. ಸ್ವಲ್ಪ ಸಮಯದ ನಂತರ ಅಬ್ದುಲ್ಲಾ ಇಬ್ನ್ ಮಸೂದ್ ರಜಲಾನ್ಹು ತಮ್ಮ ಸಂಗಡಿಗರೊಂದಿಗೆ ಅಲ್ಲಿಂದ ಹಾದು ಹೋದರು. ಅವರು ಇರಾಕಿನಿಂದ ಉಮ್ರಾದ ಉದ್ದೇಶದಿಂದ ಹೋಗುತ್ತಿದ್ದರು. ಅದು ಹಜರತ್ ಅಬೂ ಝರ್ ರಜಲಾನಹರ ಜನಾಜಾ ಆಗಿದೆ ಎಂದು ತಿಳಿದಾಗ ಅವರು ಅಳಲು ಪ್ರಾರಂಭಿಸಿದರು ಮತ್ತು ಹೀಗೆ ಹೇಳಿದರು, ಅಬೂ ಝರ್ ಒಬ್ಬಂಟಿಯಾಗಿಯೇ ನಡೆಯುವರು ಮತ್ತು ಒಬ್ಬಂಟಿಯಾಗಿಯೇ ಮರಣ ಹೊಂದುವರು ಎಂದು ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದು ನಿಜ. ಅನಂತರ ಅವರು ತಮ್ಮ ಸಂಗಡಿಗರೊಂದಿಗೆ ಹಜರತ್ ಅಬೂ ಝರ್ ರಜಲಾನಹರ ಜನಾಜಾ ನಮಾಜನ್ನು ನೆರವೇರಿಸಿದರು. ಅವರನ್ನು ಅಲ್ಲಿಯೇ ದಫನ್ ಮಾಡಲಾಯಿತು. ಉಳಿದ ಭಾಗವನ್ನು ಮುಂದಿನ ಬಾರಿ ವಿವರಿಸಲಾಗುವುದು.
ರಬ್ಬೋದ ಮಸೀದಿಯ ಮೇಲೆ ನಡೆದ ದಾಳಿಯಲ್ಲಿ ಗಾಯಗೊಂಡವರಿಗಾಗಿ ದುಆ ಮಾಡಿರಿ. ಗಾಯಗೊಂಡವರನ್ನು ಅಲ್ಲಾಹನು ತನ್ನ ಸಂರಕ್ಷಣೆಯಲ್ಲಿ ಇರಿಸಲಿ ಮತ್ತು ಬೇಗನೆ ಸಂಪೂರ್ಣ ಆರೋಗ್ಯವನ್ನು ನೀಡಲಿ. ಪಾಕಿಸ್ತಾನದಲ್ಲಿ ವಿರೋಧಿಗಳ ಎಲ್ಲಾ ಯೋಜನೆಗಳನ್ನು ಅಲ್ಲಾಹನು ವಿಫಲಗೊಳಿಸಲಿ. ರಬ್ಬೋದಲ್ಲಿ ಖತ್ಮೆ ನುಬೂತ್ ಹೆಸರಿನಲ್ಲಿ ವಿರೋಧಿಗಳ ಸಭೆ ನಡೆಯುತ್ತಿದೆ. ಮೌಲ್ವಿಗಳು ಯಾವೆಲ್ಲ ಕೆಟ್ಟ ಮತ್ತು ಅಸಭ್ಯ ಮಾತುಗಳನ್ನು ಹೇಳಬೇಕೋ ಅದನ್ನು ಹೇಳುತ್ತಿದ್ದಾರೆ. ಅಲ್ಲಾಹನು ಅವರ ಕೆಡುಕಿನಿಂದ ರಕ್ಷಿಸಲಿ. ಬಾಂಗ್ಲಾದೇಶದ ಅಹಮದಿಯರಿಗಾಗಿಯೂ ದುಆ ಮಾಡಿರಿ. ಅಲ್ಲಿಯೂ ವಿರೋಧಿಗಳು ದೊಡ್ಡ ದುರುದ್ದೇಶಗಳನ್ನು ಹೊಂದಿರುವರು ಎಂದು ಅನಿಸುತ್ತಿದೆ. ಅಲ್ಲಾಹನು ಅಲ್ಲಿಯೂ ಪ್ರತಿಯೊಬ್ಬ ಅಹಮದಿಯನ್ನು ಸಂರಕ್ಷಿಸಲಿ. ಫೆಲಿಸ್ತೀನಿಯರಿಗಾಗಿಯೂ ದುಆ ಮಾಡಿರಿ. ಅಲ್ಲಾಹನು ಅವರ ಮೇಲೆ ಕರುಣೆ ತೋರಲಿ ಮತ್ತು ದೌರ್ಜನ್ಯ ಮಾಡುವವರಿಂದ ಅವರಿಗೆ ಮುಕ್ತಿ ನೀಡಲಿ. ಕದನ ವಿರಾಮವು ಕೇವಲ ಹೆಸರಿಗೆ ಮಾತ್ರಕ್ಕೆ ಇದ್ದ ಕದನ ವಿರಾಮವಾಗಿತ್ತು ಎಂಬುದನ್ನು ಕಳೆದ 2 ದಿನಗಳಲ್ಲಿ ಸಂಭವಿಸಿದ ಘಟನೆಗಳು ಸಾಬೀತುಪಡಿಸಿವೆ. ಅಲ್ಲಾಹನು ಈ ದೌರ್ಜನ್ಯಕ್ಕೆ ಒಳಗಾದವರನ್ನು ಹಿಂಸೆಯಿಂದ ರಕ್ಷಿಸಲಿ ಮತ್ತು ಹಿಂಸೆ ಮಾಡುವವರನ್ನು ಹಿಡಿದು ಶಿಕ್ಷಿಸಲಿ. الحمد لله نحمده ونستعينه ونستغفره ونؤمن به ونتوكل عليه ونعوذ بالله من شرور أنفسنا ومن سيئات أعمالنا. من يهده الله فلا مضل له ومن يضلل فلا هادي له ونشهد أن لا إله إلا الله ونشهد أن محمدا عبده ورسوله. عباد الله رحمكم الله إن الله يأمر بالعدل والإحسان وإيتاء ذي القربى وينهى عن الفحشاء والمنكر والبغي يعظكم لعلكم تذكرون. اذكروا الله يذكركم وادعوه يستجب لكم ولذكر الله أكبر.